ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆ. ವಿವಿಧ ಇಲಾಖೆಗಳ ತಾಂತ್ರಿಕ ಸಿಬ್ಬಂದಿಯ ಮಾದರಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಧಾರವಾಡ ಡಿಸಿ ಕಚೇರಿಯ ಮುಂದೆ ಧರಣಿ ನಡೆಸಿದ್ದಾರೆ. ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಶಾಂತಿಯುತವಾಗಿ ಪ್ರತಿಭಟಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಪ್ರತಿಭಟನೆಯ ಮೂಲ ಸ್ವರೂಪ ಏನೆಂದರೆ, ನಮ್ಮ ದಿನನಿತ್ಯದ ಬೇಡಿಕೆಗೆ ಕೆಲಸಕ್ಕನುಸಾರವಾಗಿ ಬೇಕಾದಂಥ ಮೂಲ ಯಾವುದೇ ಥರ ಸಾಮಗ್ರಿಗಳನ್ನು ಕೊಡದೆ ಕೆಲಸದ ಒತ್ತಡವನ್ನು ಹಾಕುತ್ತಾ ಒಂದೇ ಮೊಬೈಲಿನಲ್ಲಿ 10 ಜನ ಮಾಡುವಂಥ ಕೆಲಸನ ಒಬ್ಬರೇ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಆ ವಿಷಯಕ್ಕಾಗಿ ಆಧಾರ್ ಸೀಡಿಂಗ್, ಲ್ಯಾಂಡ್ ಬಿಟ್ಟು, ಬಗರ್ ಹುಕುಮು ಈ ಥರ 10 ಹಲವಾರು ಅನ್ಕೋತ 21 ಆ್ಯಪ್ಗಳನ್ನು ಒಂದೇ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಯಾವುದೇ ಥರ ಕಾಲಾವಕಾಶ ನೀಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಹಾಗೂ ನಮ್ಮ ಕೆಲಸದ ಒಂದು ಪ್ರಯುಕ್ತ ನಾವು ನಮ್ಮ ಗ್ರಾಮದಲ್ಲಿ ಕೂಡಲಿಕ್ಕೆ ನಮಗೆ ಸರಿಯಾದ ಒಂದು ಚಾವಡಿ ವ್ಯವಸ್ಥೆ ಇಲ್ಲ. ಚೇರ್ ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಅಲ್ಬೇರ್ ಆಗಿರ್ಬೋದು, ಈ ಥರ ಯಾವುದೇ ಥರ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಈ ಆಧಾರ್ ಸೀಡಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟಿನಲ್ಲಿ ಹೇಳುವುದಾದರೆ ಅದು ಮ್ಯಾಂಡಿಟರಿ ಇದೆ, ಸ್ವಯಂ ಪ್ರೇರಿತವಾಗಿ ಮಾಡ್ಕೋಬೇಕಂತ ಇದೆ. ಆದರೆ ಅದನ್ನು ನಮ್ಮ ಮೇಲಾಧಿಕಾರಿಗಳ ಒತ್ತಡದಿಂದ ನಾವೇ ಅವ್ರಿಗೆ ಕೂರ್ಸೆಬಲಿ ಮಾಡುವಂಥ ಇದನ್ನಾಗ್ತಾ ಇದೆ. ಇದಕ್ಕೆ ಯಾವುದೇ ಥರ ಕಾಲಾವಕಾಶನೂ ಇಲ್ಲ. ಕಾಲಾವಕಾಶ ಇಲ್ಲ ಅಂತಂದ್ಮೇಲೆ ನಮ್ಮವರಿಗೆ ಅದು ಹೆಚ್ಚಿನ ಟೈಮ್ ಹೋಗ್ತಾ ಇದೆ. ಆಮೇಲೆ ರಜಾ ಅವಧಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮವ್ರಿಗೆ ಒತ್ತಡ ಆಗಿ ಎಷ್ಟೋ ಜನ ಮಾನಸಿಕವಾಗಿ ಹಾಗೂ ಅನಾರೋಗ್ಯದ ಕಾರಣ ಡೆತ್ ಆಗಿರ್ತಾರೆ. ಅದಕ್ಕೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ನಾವು ನಿನ್ನೆ ದಿನ ತಾಲೂಕಾ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೇನಾದ್ರು ಸ್ಪಂದಿಸದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಅಥವಾ ಇನ್ನು ಕಳೆಯುವ ಸಮಯದಲ್ಲಿ ನಮ್ಮ ರಾಜ್ಯ ಸಂಘದ ನಿರ್ಧಾರ ಏನು ಬರುತ್ತೆ ಅದರ ಪ್ರಕಾರ ನಾವು ಮುಂದೆ ಕೈಗೊಳ್ತೇವೆ ಅಂತ ನಾವು ಹೇಳಕ್ ಬಯಸ್ತೇವೆ. ಇವತ್ತಿನ ದಿವಸ ನಾವೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಇಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಿನ್ನೆ ದಿನ ತಾಲೂಕಾ ಹಂತದಲ್ಲಿ ನಿರ್ವಹಿಸಿದ್ವಿ. ಅಲ್ಲಿ ಯಾವುದೇ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಬೇಡಿಕೆ ಈಡೇರಿಸುವ ಬಗ್ಗೆ ಸ್ಪಂದನೆ ಬರದೇ ಇರೋ ಕಾರಣ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಗ್ರಾಮಾಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಂದುವರಿಸಿದ್ದೇವೆ. ನಾವು ಗ್ರಾಮಾಡಳಿತಾಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ದಿನ ಮತ್ತು ರಜಾ ದಿನಗಳಲ್ಲೂ ಸಹಿತ ನಿರಂತರ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಯಾವುದೇ ರಜಾ ದಿನಗಳಲ್ಲಿ ನಮಗೆ ರಜೆ ಸಿಗುವುದಿಲ್ಲ. ಹಾಗೂ ಹಬ್ಬ ಹರಿದಿನಗಳಲ್ಲೂ ಸಹಿತ ನಮಗೆ ವಿಶೇಷವಾದಂತಹ ಆದೇಶವನ್ನ ಮಾಡಿ ಕರ್ತವ್ಯ ನಿರ್ವಹಿಸುವಂತೆ ಮಾಡ್ತಾರೆ. ಅದರ ನಂತರ ನಮ್ಮದೇ ಆದಂತಹ ಸ್ವಂತ ಮೊಬೈಲ್ ನಲ್ಲಿ 21 ಆ್ಯಪ್ಗಳ ಸರ್ಕಾರಿ ಆ್ಯಪ್ಗಳನ್ನ ನಾವು ಕೆಲಸ ನಿರ್ವಹಿಸ್ತೇವೆ. ಅದರ ಜೊತೆಗೆ ಆಧಾರ್ ಸೀಡಿಂಗ್, ಆಮೇಲೆ ಲ್ಯಾಂಡ್ ಬೀಟ್ ಎಲ್ಲದಕ್ಕೂ ಪರ್ಟಿಕ್ಯುಲರ್ ಆಗಿ ಇಷ್ಟೇ ನಿರ್ದಿಷ್ಟ ಕಾಲಾವಧಿ ಅಂತ ಹೇಳಿ ಪ್ರೋಗ್ರೆಸ್ ಮಾಡ್ರಿ ಅಂತ ಹೇಳಿ ನಮಗೆ ಟಾರ್ಗೆಟ್ ಕೊಡ್ತಾರೆ. ಅದಕ್ಕೆ ಸಮಯವನ್ನ ಸ್ವಲ್ಪ ಹೆಚ್ಚಿನದಾಗಿ ಕೊಡೋದಿಲ್ಲ. ಅದಲ್ಲದೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಕುತ್ಕೊಳ್ಳೋಕೆ ಕುರ್ಚಿಯಲ್ಲಿ ಗ್ರಾಮ ಚೌಡಿಗಳಾಗ್ಲಿ ಯಾವುದೂ ಇರುವುದಿಲ್ಲ. ಅವುಗಳನ್ನ ಮೂಲಭೂತ ಸೌಕರ್ಯಗಳನ್ನ ಯಾವುದನ್ನು ಒದಗಿಸದೆ ನಮಗೆ ಕೆಲಸದ ಒತ್ತಡವನ್ನು ಹೇರಿ ಅದರಿಂದ ನಮಗೆ ಪ್ರೋಗ್ರೆಸ್ ಮಾಡ್ರಿ ಅಂತ ಹೇಳಿ ಈ ತರ ಕೊಡ್ತಾರೆ. ಹೆಣ್ಮಕ್ಳನ್ನೆಲ್ಲ ಯಾವುದೋ ಹೆಣ್ಮಕ್ಳಿಗೆ ಆಗಲಿ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇರಲಿ ಅವ್ರಿಗೂ ಕೂಡ ಯಾವುದೇ ರೀತಿ ನಮಗೆ ರಜಾ ದಿನಗಳಲ್ಲಿ ಕನ್ಸೆಷನ್ ಕೊಡೋದಿಲ್ಲ. ಅವ್ರಿಗೂ ರಜಾ ದಿನಗಳಲ್ಲಿ ಬರಲೇಬೇಕು ಅಂತ ಹೇಳಿ ಭೂಮಿಯಲ್ಲಿ ಸಹಿತ ಅದೇ ರೀತಿ ನಮಗೆ ರಜಾ ದಿನಗಳಲ್ಲಿ ಕರೆಸಿ ಕೆಲಸವನ್ನು ನಿರ್ವಹಿಸುವಂತೆ ಮಾಡ್ತಾರೆ. ಹಾಗಾಗಿ ಸೇವಾ ಜ್ಯೇಷ್ಠತೆ ಆಧರಿಸಿ ಅರ್ಹರಿಗೆ ತ್ವರಿತವಾಗಿ ಸೇವಾ ಬಡ್ತಿ ನೀಡಬೇಕು. ಇನ್ನು ಕೆಲಸದ ಒತ್ತಡದಲ್ಲಿ ಮನೆಯವರಿಗೆ ಸಮಯ ಕೊಡಲು ಆಗುತ್ತಿಲ್ಲ. ರಜಾ ದಿನಗಳಲ್ಲಿ ನಮ್ಮನ್ನು ಫ್ರೀ ಬಿಡಬೇಕು. ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದೆ ಉಗ್ರ ಹೋರಾಟ, ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತೇವೆ. ಕುಟುಂಬಸ್ಥ ಸಮೇತ ಧರಣಿ ಕೂರುತ್ತೇವೆ ಎಂದು ಎಚ್ಚರಿಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ತಾಲೂಕು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಅವರು ನಿನ್ನೆನೂ ಕೂಡ ನಮ್ಮ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕೂತ್ಕೊಂಡು ತಮ್ಮ ಕೆಲವೊಂದು ಜೆನ್ಯೂನ್ ಬೇಡಿಕೆಗಳನ್ನು ಇಟ್ಟಿದ್ರು. ಅವ್ರಿಗೆ ಕೂಡೋಕೆ ಒಂದು ಬಿಲ್ಡಿಂಗ್ ಇಲ್ಲ, ಅವ್ರಿಗೆ ಸ್ವಲ್ಪ ಚೇರ್ಸ್, ಟೇಬಲ್ಸು ಹಾಗೂ ಇತರೆ ಲ್ಯಾಪ್ಟಾಪ್ ಆಯಿತು, ಮೊಬೈಲ್ ಆಯಿತು, ಅವುಗಳಿಗೆ ಬೇಡಿಕೆ ಇಟ್ಟಿದ್ರು. ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಅವರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ. ರೆವೆನ್ಯೂ ಇಲಾಖೆ ಮಾತೃ ಇಲಾಖೆ ಆಗಿದ್ದರಿಂದ ಹಲವಾರು ಇಲಾಖೆಗಳ ಕೆಲಸದೊಂದಿಗೆ ಅವರು ಮಾಡುತ್ತಿರುವುದರಿಂದ ಆ ಒಂದು ಮನವಿಯನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಕೂಡ ಸರ್ಕಾರಕ್ಕೆ ನಾವು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡಂಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಅದನ್ನ ನಾವು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಹೇಳಿದ್ದೀವಿ. ಅವರು ಕೂಡ ಇವತ್ತು ಬೆಂಗಳೂರಲ್ಲಿ ಸಭೆಯಲ್ಲಿದ್ದಾರೆ. ಆದಷ್ಟು ಎಷ್ಟು ಹೆಲ್ಪ್ ಆಗುತ್ತೆ ಅವ್ರಿಗೆ ಹೆಲ್ಪ್ ಮಾಡಿಸುವಂತಲ್ಲಿ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾವು ತಾಂತ್ರಿಕವಾಗಿ ಅನುಭವ ಹೊಂದಿರುವ ಸಿಬ್ಬಂದಿಯಲ್ಲ, ಆದರೂ ಸರ್ಕಾರ ವಹಿಸಿದ ತಾಂತ್ರಿಕ ಕೆಲಸಗಳನ್ನು ಮಾಡುತ್ತಿದ್ದೇವೆ. ನಾವು ಮೂಲ ಸೌಕರ್ಯ ವಿಚಾರಣವಾಗಿ